ಹಾಯ್ ಹಲೋ ನಮಸ್ಕಾರ. ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ. ತನ್ನ ಮೇಲೆ ದೂರು ಹೇಳಿಕೊಂಡು ಅಳುತ್ತಾ ಕಾಲ್ ಕಟ್ ಮಾಡಿದ ಅಮ್ಮುವನ್ನು ನೋಡಿ ಪುನಃ ಅವನೇ ಕರೆ ಮಾಡಿದ ಮೃತ್ಯು. ಆದರೆ ಅವಳು ಪಿಕ್ ಮಾಡಲಿಲ್ಲ. ಈಗ ಹೇಗಪ್ಪ ಸಮಾಧಾನ ಮಾಡೋದು ಎಂದು ತನ್ನಲ್ಲೇ ಹೇಳಿಕೊಂಡವನು, ನನ್ನ ಮುದ್ದು ಅಮ್ಮುಗೆ ಬೇಜಾರಾಗಿದ್ಯಾ? ಐ ಆಮ್ ರಿಯಲಿ ಸಾರಿ ಕಣೋ. ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡು, ಮತ್ತೆ ಹೀಗೆಲ್ಲ ಮಾಡಲ್ಲ, ಪ್ರಾಮಿಸ್ ಎಂದು ಚಿಕ್ಕ ಮಕ್ಕಳನ್ನು ಪೂಸಿ ಹೊಡೆಯುವ ಹಾಗೆ ಮೆಸೇಜ್ ಕಳಿಸಿದ. ನಂತರ ಅವಳ ಉತ್ತರಕ್ಕೆ ಕಾಯುತ್ತಾ ಕುಳಿತಿರುವಾಗಲೇ ಶಿವಯ್ಯ ಅವರು ಅವನ ರೂಮಿಗೆ ಬಂದಿದ್ದರು. ಅವನಿಗಾಗಿ ಊಟ ಹಿಡಿದು ಚಿಕ್ಕ ವಯಸ್ಸಿನಿಂದ ತಿನ್ನುತ್ತಾ ಬರುತ್ತಿದ್ದ ಭಾಗ್ಯಮ್ಮನವರ ಕೈರುಚಿ ಈಗ ಇಡಿಸುತ್ತಿಲ್ಲ ಅವನಿಗೆ. ಹಾಗಾಗಿ ಸರಿಯಾಗಿ ಊಟ ಮಾಡದೆ ಹಾಗೆ ಎದ್ದು ಬಂದಿದ್ದ ಕಾರಣ ಶಿವಯ್ಯ ಅವರೇ ಅವನ ರೂಮಿಗೆ ಊಟ ಹಿಡಿದು ಬಂದಿದ್ದರು. ಅಪ್ಪ, ಊಟ ಬೇಡ ಅಂತ ಹೇಳಿ ಬಂದೆ ಅಲ್ವಾ, ಮತ್ತ್ಯಾಕೆ ಇಲ್ಲಿವರೆಗೂ ತಂದಿದ್ದು? ನನಗೆ ಹಸಿವಿಲ್ಲ, ತಗೊಂಡು ಹೋಗಿ ವಾಪಸ್ ಎಂದು ಹೇಳುತ್ತಿರುವವನ ಮುಂದೆ ತಾನೇ ಅನ್ನ ಕಲಸಿ ತುತ್ತು ಹಿಡಿದರೆ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ ಉಳಿದು ಬಿಟ್ಟ ಮೃತ್ಯು. ತನ್ನ ಅಪ್ಪ ತನಗೆ ಕೈತುತ್ತು ನೀಡುತ್ತಿದ್ದಾರೆ ಎನ್ನುವ ಸಂಗತಿಯನ್ನು ಅವನಿಂದ ನಂಬಲು ಆಗುತ್ತಿರಲಿಲ್ಲ. ಬೇಡ ಅನ್ಬೇಡ ಮೃತ್ಯು ಎಂದು ಕಣ್ಣಿನಲ್ಲಿಯೇ ವಿನಂತಿಸಿಕೊಂಡಾಗ ಮರು ಮಾತಾಡದೆ ಬಾಯಿ ತೆರೆದನು. ಅದನ್ನು ನೋಡಿ ಶಿವಯ್ಯ ಅವರ ಮುಖದಲ್ಲಿ ನಗು ಮೂಡಿತ್ತು. ಅವನ ಪಕ್ಕದಲ್ಲಿ ಕುಳಿತು ಒಂದೊಂದೇ ತುತ್ತು ತಿನ್ನಿಸಲು ಶುರು ಮಾಡಿದರೆ ಸದ್ದಿಲ್ಲದೆ ತಿನ್ನುತ್ತಿದ್ದ. ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಕೈತುತ್ತಿಗಾಗಿ ಅದೆಷ್ಟು ಪರಿತಪಿಸಿದನು ಎನ್ನುವುದು ಅವನಿಗಷ್ಟೇ ತಿಳಿದಿತ್ತು. ಅವರು ತಂದಿದ್ದ ಅಷ್ಟೂ ಊಟವನ್ನು ತಿಂದು ಮುಗಿಸಿದವನ ಕಣ್ಣಂಚು ಒದ್ದೆಯಾಗಿತ್ತು ಖುಷಿಯಲ್ಲಿ. ದುಡಿಯೋ ವಯಸ್ಸಲ್ಲಿ ದುಡಿದ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ನಾನು ಸಾಯೋಕ್ಕೂ ಮೊದಲು ನನ್ನ ಮಕ್ಕಳಿಗೆ ಏನಾದರೂ ಆಸ್ತಿ ಅಂತಸ್ತು ಅಂತ ಮಾಡಿಡಬೇಕು. ಆಗಷ್ಟೇ ಅವ್ರ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನೀನು ಮತ್ತು ಸೂರ್ಯ ಹುಟ್ಟಿದಾಗಲೇ ತಲೆಯಲ್ಲಿ ಕೂತ್ಬಿಟ್ಟಿತು. ಅಪ್ಪ ಆದವನು ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡಿ ಇಟ್ಟರೇನೆ ಅವನು ಅಪ್ಪ ಅನ್ನಿಸ್ಕೊಳ್ಳೋದು ಅನ್ನೋ ತಪ್ಪು ಕಲ್ಪನೆಯಲ್ಲೇ ಇಷ್ಟು ವರ್ಷ ಬದುಕಿ ನಿಮ್ಮಿಬ್ಬರಿಗೆ ಮೋಸ ಮಾಡಿಬಿಟ್ಟೆ ಅಂತ ಈಗ ಅನ್ನಿಸ್ತಾ ಇದೆ ಮೃತ್ಯು. ಮಕ್ಕಳು ಕೇಳಿದ್ದನ್ನು ಕೊಡಿಸಿ ಅವರನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ರಷ್ಟೇ ಅಪ್ಪನ ಜವಾಬ್ದಾರಿ ಅಂದ್ಕೊಂಡಿದ್ದೆ. ಆದರೆ ಇದ್ರ ಜೊತೆಗೆ ಮಕ್ಕಳಿಗೆ ತಂದೆ ಪ್ರೀತಿನೂ ಕೊಟ್ಟು ಬೆಳೆಸ್ಬೇಕು ಅನ್ನೋದು ತಿಳಿಲೇ ಇಲ್ಲ. ಅಪ್ಪನ ಹೆಗಲ ಮೇಲೆ ಕೂತ್ಕೋಬೇಕು ಅಂತ ಆಸೆ ಪಟ್ಟಾಗ, ಅಪ್ಪನ ಕೈ ತುತ್ತು ತಿನ್ನಬೇಕು ಅಂತ ಇಷ್ಟಪಟ್ಟಾಗ, ಅಪ್ಪನ ಕೈ ಹಿಡಿದು ಸುತ್ತಾಡಬೇಕು ಅಂತ ಅಂದ್ಕೊಂಡಾಗ ಕೆಲಸ ಅಂತ ನಿಮ್ಮನ್ನು ಕಡೆಗಣಿಸ್ಬಿಟ್ಟೆ ಎಂದು ಹಿಂದಿನದ್ದು ನೆನೆಸಿಕೊಂಡು ನೋವಿನಲ್ಲಿ ನುಡಿದರು. ಶಿವಯ್ಯ ಅವರು ಹೇಳಿದ ಕಾರಣದಿಂದಲೇ ತಂದೆ ಮಗನ ಮಧ್ಯ ಒಂದು ಅಂತರ ಸೃಷ್ಟಿಯಾಗಿತ್ತು. ಆ ಅಂತರ ಬೆಳೆಯುತ್ತಾ ಹೋದ ಹಾಗೆಲ್ಲ ಗಾಂಭೀರ್ಯತೆಗೆ ತಿರುಗಿಕೊಂಡಿದ್ದರಿಂದ ಇಬ್ಬರ ಮಧ್ಯ ಹೆಚ್ಚು ಮಾತುಕತೆಗಳು ಇರುತ್ತಿರಲಿಲ್ಲ. ಏನಾದರೂ ಮುಖ್ಯವಾದ ಕೆಲಸ ಇದ್ದರಷ್ಟೇ ಇಬ್ಬರು ಮಾತಾಡುತ್ತಿದ್ದದ್ದು. ಹಾಗಾಗಿಯೇ ಎದೆ ಎತ್ತರಕ್ಕೆ ಬೆಳೆದಿರುವ ಮಗ ತಾವು ತುತ್ತು ಕೊಟ್ಟರೆ ತಿನ್ನುತ್ತಾನೋ ಇಲ್ಲವೋ ಎನ್ನುವ ಹಿಂಜರಿಕೆಯಲ್ಲಿಯೇ ಅವನ ರೂಮಿಗೆ ಬಂದಿದ್ದರು. ಮೃತ್ಯು, ಹಿಂದೆ ನಡೆದಿದ್ದನ್ನು ಬದಲಾಯಿಸೋಕ್ಕಾಗಲ್ಲ, ಆದರೆ ಇನ್ಮೇಲಾದರೂ ನಿನ್ನ ಆಸೆ ಕನಸುಗಳನ್ನು ನೆರವೇರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಎಂದು ಅವನ ಕೈ ಹಿಡಿದು ಭರವಸೆ ನೀಡುವ ಹಾಗೆ ಹೇಳಿದರೆ ಮೃತ್ಯುವಿನ ಮುಖದಲ್ಲಿ ನಗು ಮೂಡಿತು. ಈಗದು ನಿಮ್ಮಿಂದ ಸಾಧ್ಯ ಇಲ್ಲ ಬಿಡಿಯಪ್ಪ. ಈ ಮದುವೆ ಮಾಡಿಸಿ ಇಷ್ಟಪಟ್ಟು ಬದುಕನ್ನೇ ಬಾಳೋಕ್ಕಾಗದೆ ಇರೋ ಹಾಗೆ ಮಾಡಿಬಿಟ್ರಿ. ಇನ್ಯಾವ ಆಸೆ ಕನಸುಗಳಿರುತ್ತೆ ನೆರವೇರಿಸೋಕ್ಕೆ? ಚಿಕ್ಕ ವಯಸ್ಸಲ್ಲಿ ಅಪ್ಪನ ಸ್ಥಾನ ಕೊಡ್ರಿ ಅಷ್ಟೆ, ಆದರೆ ಪ್ರೀತಿ ಕೊಡಲಿಲ್ಲ. ಆದರೆ ನೀವು ಕೊಡಬೇಕಾದ ಪ್ರೀತಿನ ಅಣ್ಣ ಕೊಟ್ಟ. ಒಬ್ಬ ಮಗನಾಗಿ ನಿಮ್ಮಿಂದ ಏನೇನೆಲ್ಲ ನಿರೀಕ್ಷೆ ಮಾಡಿದ್ನೋ ಅದನ್ನೆಲ್ಲ ಅಣ್ಣ ಫುಲ್ಫಿಲ್ ಮಾಡ್ತಾ ಇದ್ದ. ಆದರೆ ಅವನು ಕೂಡ ಇನ್ನೆಂದೂ ಭಾರತ ಲೋಕಕ್ಕೆ ಹೊರಟೋದ ಎಂದು ದುಃಖದಲ್ಲಿ ಹೇಳಿದ.
ನೋಡೋರ ಕಣ್ಣಿಗೆ ಗಂಭೀರ್ಯವಾಗಿ ಧೈರ್ಯವಾಗಿ ಭಾವನೆಗಳೇ ಇಲ್ಲದೆ ಇರುವವನ ಹಾಗೆ ಕಾಣುವವನ ಮನಸ್ಸಲ್ಲಿ ಇಷ್ಟು ನೋವಿರಬಹುದು ಎಂದು ಅವರು ಅಂದುಕೊಂಡೇ ಇರಲಿಲ್ಲ. ನಿಧಾನವಾಗಿ ಅವನ ಕೈ ಮೇಲೆ ಕೈ ಇಟ್ಟರು, ಅವನನ್ನು ಸಮಾಧಾನ ಮಾಡುವ ರೀತಿ. ನಂತರ ಸಾವರಿಸಿಕೊಂಡವನು, ಅಚ್ಚರಿಯಪ್ಪ, ಯಾವತ್ತೂ ಈ ರೀತಿ ಕೈ ತೂತು ಕೊಡದವರು ಇವತ್ತೇನು ಕೊಟ್ಟಿದ್ದು ಎಂದು ಕುತೂಹಲದಲ್ಲಿಯೇ ಕೇಳಿದ. ನಿನ್ನ ಮನೇಲಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಈಗಲೂ ಕೂಡ ಊಟ ಮಾಡಿಲ್ಲ ಅಂತ ಅದೀಗ ಹೇಳಿದೆ. ಅದಕ್ಕೆ ನೀವೇ ಕೈ ತೂತು ಕೊಡಿ ಮಾವ, ಅವ್ರು ಖಂಡಿತ ಬೇಡ ಅಂದೆ ತಿಂತಾರೆ ಅಂತ ಹೇಳಿದ್ಲು, ಅದಕ್ಕೆ ಎಂದು ಫ್ಲೋನಲ್ಲಿ ಹೇಳಿಬಿಟ್ಟವರಿಗೆ ಆಮೇಲೆ ತಾನು ನಿಜ ಹೇಳಬಾರದಿತ್ತು ಎಂದು ಅಂದುಕೊಳ್ಳೋ ಅಷ್ಟರಲ್ಲೇ ಟೇಬಲ್ ಮೇಲೆ ಇದ್ದ ವಸ್ತುಗಳೆಲ್ಲ ನೆಲದ ಪಾಲಾಗಿತ್ತು. ಓ, ಹಾಗಿದ್ರೆ ಅವಳು ಹೇಳಿದ್ಲು ಅಂತ ಬಂದು ತಿನ್ನಿಸಿದ್ದ? ಪ್ರೀತಿಯಿಂದ ಅಲ್ವಾ? ಅದೆಲ್ಲೋ ಇದ್ಕೊಂಡು ನನ್ನ ಮನೇನ ಕಂಟ್ರೋಲ್ ಮಾಡ್ತಾ ಇದ್ದಾಳ ಎಂದು ಕೂಗಾಡಲು ಶುರು ಮಾಡಿದರೆ, ಅದು ಹಾಗಲ್ಲ ಮೃತ್ಯು, ನನ್ನ ಮಾತು ಕೇಳು ಎಂದು ಹೇಳಲು ಬಂದ ಶಿವಯ್ಯ ಅವರ ಮಾತನ್ನು ತಡೆದು, ಬೇಡ, ನೀವೇನು ಹೇಳೋದು ಬೇಡ. ನನ್ನ ಬಗ್ಗೆ ಆಗಲಿ ಈ ಮನೆ ನಡೀತಿರೋ ವಿಷಯಗಳ ಬಗ್ಗೆ ಆಗಲಿ ಇನ್ನೊಂದು ಸಾರಿ ಅವಳಿಗೆ ಹೇಳಿದ್ರೆ ಸರಿಯಿರಲ್ಲ ಎಂದು ಎಚ್ಚರಿಕೆ ಕೊಟ್ಟು ತನ್ನ ಪ್ರೈವೇಟ್ ರೂಮ್ ಕಡೆ ನಡೆದ. ಅವನು ಹಾಗೆ ಕೋಪ ಮಾಡಿಕೊಂಡು ಹೋಗಿದ್ದನ್ನು ನೋಡಿದ ಶಿವಯ್ಯ ಯಾಕಾದರೂ ಅದೀರ ಬಗ್ಗೆ ಹೇಳಿದೇನೋ ಅನಿಸಿಬಿಟ್ಟಿತ್ತು. ಅವಳು ನಿನ್ನ ಹೆಂಡತಿ ಕಣೋ, ಅವಳನ್ನ ಯಾಕೆ ಶತ್ರು ಥರ ಟ್ರೀಟ್ ಮಾಡ್ತೀಯ? ನಿನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ನಿನ್ನ ಬಗ್ಗೆ ಈ ಮನೆ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ಅವಳಿಗಿದೆ ಅನ್ನೋದು ನಿಂಗೆ ಯಾವಾಗ ಅರ್ಥ ಆಗೋದು? ನೀವಿಬ್ಬರು ಯಾವಾಗ ಸರಿ ಹೋಗೋದು? ಅವಳು ಮತ್ತೆ ನಮ್ಮ ಮನೆಗೆ ಯಾವಾಗ ಬರೋದು ಎಂದು ಚಿಂತಿಸುತ್ತಾ ಕುಳಿತರು. ಪ್ರೈವೇಟ್ ರೂಮ್ಗೆ ಬಂದ ಮೃತ್ಯು ಮುಖ ಮುಚ್ಚಿ ಕಣ್ಣುಗಳು ಮಾತ್ರ ಕಾಣುವ ಹಾಗೆ ಇದ್ದ ತನ್ನ ಮನದೆರೆಸಿ ಮಿಂಚುವಿನ ದೊಡ್ಡ ಭಾವಚಿತ್ರದ ಎದುರಲ್ಲಿ ಬಂದು ನಿಂತನು. ಮಿಂಚು, ಯಾಕೆ ನನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ? ನನಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ ಅಂತ ಯಾಕೆ ಅರ್ಥನೇ ಆಗಲ್ಲ? ನನ್ನ ನೋವನ್ನು ಇನ್ನೊಬ್ಬರ ಮುಂದೆ ತೋರಿಸ್ಕೋಬಾರ್ದು ಅಂತ ಫೀಲಿಂಗ್ಸ್ ಇಲ್ಲದೆ ಇರೋನ್ ಹಾಗೆ ನನ್ನನ್ನು ನಾನು ಪ್ರಿಟೆಂಡ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಅತ್ತಿಗೆ ಮೋಸ ಮಾಡಿದಾಗ, ನನ್ನ ಅಣ್ಣ ನನ್ನ ಬಿಟ್ಟೋದಾಗ ನಾನು ಅರ್ಧ ಸತ್ತೋದೆ. ಈಗ ಜೀವನದಲ್ಲಿ ಉಳಿದಿರೋದು ಒಂದೇ ಆಸೆ, ಅದು ನೀನು. ಆದರೆ ನೀನು ಕೂಡ ಎಲ್ಲಿ ನನಗೆ ಸಿಗಲ್ವೋ ಅಂತ ತುಂಬ ಭಯ ಆಗ್ತಾ ಇದೆ ಎಂದು ಮಿಂಚುವಿನ ಫೋಟೋದ ಮುಂದೆ ತನ್ನ ಮನಸ್ಸನ್ನು ತೆರೆದಿಡುತ್ತಿರುವಾಗಲೇ ಪುನಃ ಅಮ್ಮುವಿನಿಂದ ಅವನ ಮೆಸೇಜ್ಗೆ ರಿಪ್ಲೈ ಬಂದಿತ್ತು. 2 ವರ್ಷದಿಂದ ಮಿಂಚುನ ಪ್ರೀತಿ ಮಾಡಿ ಈಗ ಏಕಾಏಕಿ ಇನ್ನೊಬ್ಳನ್ನ ಮದುವೆ ಅದೆ ಅಂತ ಗೊತ್ತಾಗಿ ತುಂಬ ಬೇಜಾರಾಯಿತು. ಜೊತೆಗೆ ಕೋಪ ಕೂಡ ಬಂತು. ಅದಕ್ಕೆ ನಿನ್ಗೆ ಹಾಗೆಲ್ಲ ಬೈದಿದ್ದು ಸಾರಿ. ಆದರೂ ನೀನು ಒಂದೇ ಒಂದು ಸಾರಿ ಈ ರೀತಿ ಯಾರನ್ನೋ ಮದುವೆ ಆಗ್ತಾಯಿದ್ದೀನಿ ಅಂತ ನನಗೆ ಒಂದೇ ಒಂದು ಮಾತು ಹೇಳಿದರೂ ಸಾಕಾಗ್ತಿತ್ತು. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ತಾ ಇದ್ದೆ. ಹೋಗಲಿ ಬಿಡು, ಮುಗ್ದು ಹೋಗಿರೋದ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಅದು ಸರಿ, ನೀನು ಮದುವೆ ಆಗಿರೋ ಹುಡುಗಿ ಹೇಗಿದ್ದಾಳೆ? ಫೋಟೋ ಕಳಿಸು ನೋಡ್ತೀನಿ ಎಂದು ಅತ್ತ ಕಡೆಯಿಂದ ಮೆಸೇಜ್ ಕಳಿಸಿದ್ದಳು ಅಮ್ಮು. ಅವಳು ಕೊನೆಗೂ ಸಮಾಧಾನವಾಗಿದ್ದನ್ನು ನೋಡಿ ಮೃತ್ಯುಗೂ ಸಮಾಧಾನವಾಗಿತ್ತು. ಇಡೀ ಫೋನ್ ಪೂರ್ತಿ ಜಾಲಾಡಿದ ಮೇಲೆ ಸಿಕ್ಕ ಅದೀರಾಳ ಫೋಟೋವನ್ನು ಅವಳಿಗೆ ಕಳುಹಿಸಿದ. ಅದೀರ ಫೋಟೋ ನೋಡಿದವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗಿದ್ದವು. ಇವರು ನಿನ್ನ ಹೆಂಡ್ತಿನಾ ಎಂದು ಅದೇ ಆಶ್ಚರ್ಯದಲ್ಲಿ ಕಳಿಸಿದಳು. ಹೌದು. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಗೋಸ್ಕರ ಊರೆಲ್ಲ ಅಲದ್ರಂತೆ, ಹಂಗಾಯ್ತು ನಿನ್ನ ಕತೆ ಎಂದು ಬರೆದಿದ್ದ ಮೆಸೇಜ್ ಓದಿ, ಏನೇ ಅದು ಬೆಣ್ಣೆ ತುಪ್ಪ ಅಂದ್ಕೊಂಡು ಸರಿಯಾಗಿ ಹೇಳು ಎಂದು ಅರ್ಥವಾಗದೆ ಕೇಳಿದ. ಫೋನ್ನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಹೇಗೂ ನನ್ನ ಎಕ್ಸಾಮ್ ಮುಗೀತು, ಸೋಮವಾರನೇ ಮನೆಗೆ ಬರ್ತಾಯಿದ್ದೀನಿ. ಬಂದಮೇಲೆ ನಿಂಗೆ ಚಿಕ್ಕ ಶಾಕ್ ಜೊತೆಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಬಿಡು ಎಂದು ನಗುವ ಎಮೋಜಿ ಕಳಿಸಿದರೆ ಅವಳ ಮಾತು ಅರ್ಥವಾಗದೆ ಸುಮ್ಮನಾದ. ಮಧ್ಯರಾತ್ರಿ 12 ಗಂಟೆಯಾದರೂ ಇನ್ನೂ ಮನೆಗೆ ಬರದೇ ಇರುವ ಮಗನನ್ನು ಕಾಯುತ್ತಾ ಹಾಲ್ನಲ್ಲಿಯೇ ಕುಳಿತಿದ್ದರು ಪಾರ್ವತಮ್ಮ. ಈಗ ಮೊದಲಿನ ಹಾಗೆ ಓಡಾಡಲು ವೀಲ್ ಚೇರ್ ಆಗಲಿ ಮತ್ತೊಬ್ಬರ ಸಹಾಯವಾಗಲಿ ಬಳಸುತ್ತಿರಲಿಲ್ಲ. ವಾಕಿಂಗ್ ಸ್ಟಿಕ್ ಮೂಲಕ ನಿಧಾನವಾಗಿ ಒಬ್ಬರೇ ನಡೆಯುವುದನ್ನು ರೂಢಿ ಮಾಡಿಕೊಂಡಿದ್ದರು. ಅದೀರ ಮನೆ ಬಿಟ್ಟು ಹೋದರೂ ಕೂಡ ಪಾರ್ವತಮ್ಮನವರಿಗೆ ಮಾಡುತ್ತಿದ್ದ ಮಸಾಜ್, ಎಕ್ಸಸೈಸ್ ಯಾವುದೂ ಕೂಡ ತಪ್ಪುತ್ತಿರಲಿಲ್ಲ. ಪ್ರತಿದಿನ ಕಾಲ್ ಮಾಡಿ ಶಿವಯ್ಯ ಅವರಿಗೆ ತಪ್ಪದೆ ಮಾಡಿಸಲು ಹೇಳುತ್ತಿದ್ದಳು.
ಹಾಗಾಗಿ ಮಗನನ್ನು ಕಾಯುತ್ತಾ ಒಬ್ಬರೇ ಕುಳಿತಿದ್ದರು. ಒಬ್ಬರೇ ಕುಳಿತಿದ್ದ ಪಾರ್ವತಮ್ಮನವರನ್ನು ನೋಡಿದ ವಿದಿಶಾ ಅಳುತ್ತಾ ಬಂದು ಅವರ ಮಡಿಲಿನಲ್ಲಿ ಮಲಗಿದಳು. ಇಷ್ಟೊತ್ತಲ್ಲಿ ಅಳುತ್ತಾ ಬಂದವಳನ್ನು ನೋಡಿ ಗಾಬರಿಯಾದವರು, ವಿಧಿ, ಏನಾಯ್ತಮ್ಮ, ಯಾಕೆ ಹೇಳ್ತಾ ಇದ್ಯಾ? ಅಷ್ಟಕ್ಕೂ ಇಷ್ಟೊತ್ತಾದರೂ ಯಾಕೆ ನೀನಿನ್ನೂ ಮಲಗಿಲ್ಲ? ಅಪ್ಪ ಅಮ್ಮ ನೆನಪಾಯ್ತಾ? ಅವರನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆಯಾ ಎಂದು ಅವಳ ತಲೆ ಸವರಿ ಕೇಳಿದರು. ಹುಟ್ಟಿದಾಗಿನಿಂದಲೂ ಶ್ರೀಮಂತಿಕೆಯಲ್ಲಿಯೇ ಬೆಳೆದವಳಿಗೆ ದುಡ್ಡಿನ ದುರಹಂಕಾರ ಜಾಸ್ತಿಯೇ ಇದೆ ಅನ್ನೋದು ಅವರಿಗೂ ಗೊತ್ತಿತ್ತು. ಇದರ ಜೊತೆಗೆ ಬೋರ್ಡಿಂಗ್ ಸ್ಕೂಲ್ನಲ್ಲಿಯೇ ಓದಿದ್ದರಿಂದ ಜನರ ಜೊತೆ ಬೆರೆಯುವುದು, ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವುದು ಬರುವುದಿಲ್ಲ ಎನ್ನುವುದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಅವಳೇನೇ ತಪ್ಪು ಮಾಡಿದರೂ ಅವಳನ್ನೇ ವಹಿಸಿಕೊಂಡು ಬರುತ್ತಿದ್ದರು ಪಾರ್ವತಮ್ಮ. ಅತ್ತೆ, ನನಗೆ ಮೃತ್ಯು ಮಾವನ ಜೊತೆ ಮದುವೆ ಮಾಡಿಸಿ ಪ್ಲೀಸ್. ಈ ಮಿಡಲ್ ಕ್ಲಾಸ್ ಅಧೀರ ಮಾವಂಗೆ ಸರಿಯಾದ ಜೋಡಿ ಅಲ್ಲ. ರಾತ್ರೋರಾತ್ರಿ ಮನೆಯಿಂದ ಸುಳ್ಳು ಹೇಳಿ ಹೊರಗೆ ಹೋದವಳು. ಆವತ್ತಿಂದ ಇವತ್ತಿನವರೆಗೂ ಒಂದೇ ಒಂದು ಫೋನ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ತಾಳ. ಯಾರ ಚಿಂತೆನೂ ಇಲ್ಲದೆ ಅವಳು ಆರಾಮಾಗಿದ್ದರೆ ನೋವು ತಿಂತಾ ಇರೋದು ಮಾತ್ರ ನನ್ನ ಮಾವ. ಆದರೆ ನನ್ನ ಮದುವೆ ಆದರೆ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದು ಪಾರ್ವತಮ್ಮ ಅವರ ಮನಸ್ಸನ್ನು ತನ್ನ ಕಡೆ ತಿರುಗಿಸುವ ಪ್ರಯತ್ನ ಮಾಡುತ್ತಾಳೆ ವಿದಿಶಾ. ವಿದಿಶಾ, ನಿಂಗೆ ನಾನು ಆವತ್ತೇ ಹೇಳಿದೆ, ಮೃತ್ಯುನ ಮದುವೆ ಆಗೋ ಕನಸಿದ್ರೆ ಅದನ್ನ ಬಿಟ್ಬಿಡು ಅಂತ. ಆದರೂ ನಿನ್ಗೆ ಅರ್ಥ ಆಗಲಿಲ್ವಾ? ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಬರೋದು ಸಹಜ. ಹಾಗಂತ ಇನ್ನೊಂದು ಮದುವೆ ಮಾಡೋಕ್ಕಾಗುತ್ತಾ? ನನ್ನ ಸೊಸೆ ಅಧೀರ ಚಿಂದಂತ ಹುಡುಗಿ. ಅವಳ ಬಗ್ಗೆ ಮಾತಾಡೋ ಅರ್ಹತೆ ಕೂಡ ನಿನಗಿಲ್ಲ. 3 ತಿಂಗಳು ತಾಯಿ ಥರ ನನ್ನ ಸೇವೆ ಮಾಡಿದ್ದಾಳೆ. ಈಗಲೂ ಕೂಡ ಅವ್ರ ಅಪ್ಪನ ಮನೆಯಲ್ಲಿದ್ದರೂ ನನ್ನ ಆರೋಗ್ಯನ ನೋಡ್ಕೋತಿದ್ದಾಳೆ ಅನ್ನೋದು ನಿನಗೆ ಗೊತ್ತಾ? ಅವಳ ಬಗ್ಗೆ ಬಿಡು. ಇಷ್ಟು ದಿನದಿಂದ ನೀನು ಈ ಮನೇಲೇ ಇದ್ದೀಯಲ್ವಾ? ಒಂದಿನ ಆದರೂ ಅತ್ತೆ ಊಟ ಮಾಡಿದ್ರಾ, ಟ್ಯಾಬ್ಲೆಟ್ ತೊಗೊಂಡ್ರಾ, ಕಾಲು ನೋವು ಹೇಗಿದೆ, ಹುಷಾರಾದ್ರ ಅಂತ ಒಂದೇ ಒಂದು ಮಾತು ಕೇಳಿದ್ದೀಯಾ ಎಂದು ಪಾರ್ವತಮ್ಮನವರ ಪ್ರಶ್ನೆಗೆ ವಿದಿಶಾ ತಬ್ಬಿಬ್ಬಾದಳು. ಏನು ಹೇಳಬೇಕು ಅನ್ನೋದು ತಿಳಿಯದೆ ಅಲ್ಲಿಂದ ಎದ್ದು ಹೋಗಿದ್ದಳು. ಇಷ್ಟು ಹೊತ್ತು ಅಲ್ಲೇ ನಿಂತು ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಶಿವಯ್ಯ ಅವರಿಗೆ ಪಾರ್ವತಮ್ಮನವರು ಅಧೀರ ಪರ ವಹಿಸಿ ಮಾತಾಡಿದ್ದು ಸಮಾಧಾನವಾಗಿತ್ತು. ಅಣ್ಣನ ಮಗಳು ಎನ್ನುವ ಕಾರಣಕ್ಕೆ ಎಲ್ಲಿ ಅಧೀರ ವಿರುದ್ಧವಾಗಿ ತಿರುಗಿ ನಿಂತು ಬಿಡುವರೋ ಎನ್ನುವ ಭಯ ಇತ್ತು ಅವರಿಗೆ. ಸುಮ್ಮನೆ ಕುಳಿತಿದ್ದ ಪಾರ್ವತಮ್ಮನವರ ಬಳಿಗೆ ಬಂದವರು ಅವರ ಹೆಗಲ ಮೇಲೆ ಕೈ ಇಟ್ಟು, ಪಾರು, ಆಗಲೇ 12 ಗಂಟೆಯಾಗಿದೆ. ಅವನು ಮನೆಗೆ ಬರೋ ಹಾಗಿದ್ರೆ ಇಷ್ಟೊತ್ತಿಗೆ ಬಂದಿರೋನು. ಸುಮ್ಮನೆ ಅವನಿಗೋಸ್ಕರ ಕಾಯ್ಕೊಂಡು ಕೂತು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ, ಬಾ ಮಲಗು ಎಂದು ಹೇಳಿ ಹೆಂಡತಿಯನ್ನು ರೂಮಿಗೆ ಕರೆದುಕೊಂಡು ಹೋಗಿದ್ದರು. ಬೆಳಗಿನ ಜಾವ 3 ಗಂಟೆಗೆ ನಿದ್ದೆಯಲ್ಲಿ ಇದ್ದ ಭರಣಿಗೆ ಎಚ್ಚರವಾಗಿತ್ತು. ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದಳು. ರಾತ್ರಿ ತನ್ನ ಜೊತೆಯಲ್ಲಿ ಮಲಗಿದ್ದ ಅಧೀರ ಈಗ ಕಾಣಿಸದೆ ಇರೋದನ್ನು ನೋಡಿ ಗೊಂದಲವಾಗಿತ್ತು. ಇಷ್ಟು ರಾತ್ರಿಲಿ ಎಲ್ಲೋದ್ಲಿವಳು ಎಂದುಕೊಂಡು ಯೋಚಿಸುವಾಗ ಬಾಲ್ಕನಿಯಲ್ಲಿ ಬಿಕ್ಕಳಿಕೆಯ ಸದ್ದು ಕೇಳಿ ಬಂದಾಗ ಅತ್ತ ಕಡೆ ನಡೆದಳು. ಮೈ ಮರೆತು ಅಗಸವನ್ನೇ ದಿಟ್ಟಿಸುತ್ತಾ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದವಳ ಹಾಗೆ ನಿಂತಿದ್ದಳು ಅಧೀರ. ಅದಿ ಎಂದು ಅವಳ ಹೆಗಲ ಮೇಲೆ ಕೈ ಇಟ್ಟಳು. ಯಾಕಿಷ್ಟೊತ್ತಲ್ಲಿ ಎದ್ದು ಬಂದಿದ್ದೀಯಾ? ನಿದ್ದೆ ಬರಲಿಲ್ವಾ ಎಂದು ಕೇಳುತ್ತಾ ಬಿಕ್ಕಿದಳು ಅಧೀರ. ತಾನು ಕೇಳಬೇಕಾದ ಪ್ರಶ್ನೆಯನ್ನು ಇವಳು ಕೇಳಿದ್ದನ್ನು ನೋಡಿ ಗಾಲಿಗೋಡೆ ಒಂದಕ್ಕೆ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು ಭರಣಿಗೆ. ಈ ಮಾತನ್ನ ನಾನು ನಿನಗೆ ಕೇಳಬೇಕು. ಯಾಕೆ ಹೀಗೆ ಬಂದು ನಿಂತಿದ್ದೀಯಾ? ಬಾವಾಜಿ ಏನಾದರೂ ನೆನಪಾಗ್ತಾ ಇದ್ದಾರಾ? 4 ದಿನಕ್ಕೆ ಅವರನ್ನು ಮಿಸ್ ಮಾಡ್ಕೋತಾ ಇದೆಯಾ? ಛೇಡಿಸುವಂತೆ ಕೇಳಿ ನೀರಿನ ಬಾಟಲ್ ಅವಳ ಕೈಗಿಟ್ಟಳು. ಆಗ್ಲಿಂದ ಎಷ್ಟು ನೀರು ಕುಡಿದ್ರೂ ಬಿಕ್ಲಿಕ್ಕೆ ಕಮ್ಮಿ ಆಗ್ತಾನೇ ಇಲ್ಲ ಕಣೆ. ಬಿಕ್ಲಿಸಿ ಹೊಟ್ಟೆ ಎಲ್ಲ ನೋವು ಬಂತು. ಇದ್ರ ಸೌಂಡ್ಗೆ ನಿನ್ಗೆ ಎಚ್ಚರ ಆಗುತ್ತೆ ಅಂತ ಇಲ್ಲಿಗೆ ಬಂದೆ ಎಂದವಳ ಕೈ ಹಿಡಿದುಕೊಂಡ ಭರಣಿ, ಯಾರಾದರೂ ನಮ್ಮನ್ನು ನೆನಪು ಮಾಡ್ಕೋತಾ ಇದ್ದರೆ ಈ ರೀತಿ ಬಿಕ್ಲಿಕ್ಕೆ ಬರುತ್ತಂತೆ. ಮೋಸ್ಟ್ಲಿ ಭಾವಾಜಿನೇ ನೆನೆಸ್ಕೋತಾ ಇರಬೇಕನ್ಸುತ್ತೆ ಎಂದು ಕಣ್ಣು ಹೊಡೆದಳು. ಅವನು ನನ್ನ ನೆನಪು ಮಾಡ್ಕೊಳ್ಳೋದಾ? ಅದು ಇಷ್ಟೊತ್ತಲ್ಲಿ? ನಾನಿಲ್ಲ ಅನ್ನೋ ಖುಷಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಎಂದು ತನ್ನಲ್ಲೇ ಹೇಳಿಕೊಂಡು ಭರಣಿ ಮುಂದೆ ತೋರಿಕೆಯ ನಗು ನಕ್ಕಳು. ಆದರೆ ಮೃತ್ಯುವಿನ ಹೆಸರು ಕೇಳುತ್ತಿದ್ದ ಹಾಗೆ ಅಧೀರ ಮುಖದಲ್ಲಿ ಆದ ಬದಲಾವಣೆ ಭರಣಿಗೆ ಬಹುಬೇಗ ಗೊತ್ತಾಗಿ ಹೋಗಿತ್ತು. ಏನೋ ಸರಿ ಇಲ್ಲವೆಂದು. ಅದಿ, ನಿಜ ಹೇಳು,
ನೀವಿಬ್ಬರು ನಿಜವಾಗ್ಲೂ ಚೆನ್ನಾಗಿದ್ದೀರಾ? ನಿನ್ನ ಭಾವನ ಜೊತೆ ಜಗಳ ಏನಾದರೂ ಮಾಡ್ಕೊಂಡು ಇಲ್ಲಿಗೆ ಬಂದಿಲ್ಲ ತಾನೆ ಎಂದು ಆತಂಕದಲ್ಲಿಯೇ ಕೇಳಿದಳು. ಯಾಕಂದರೆ ಅದೀರಾ ಇಲ್ಲಿಗೆ ಬಂದ ಸಮಯದಿಂದಲೂ ತಾನು ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿರೋ ವಿಷಯವನ್ನು ಯಾರಿಗೂ ಹೇಳಿರಲಿಲ್ಲ. ಆ ಥರ ಏನೂ ಇಲ್ವೇ, ನಾನು ಯಾಕೆ ಜಗಳ ಮಾಡಲಿ ಅವನ ಜೊತೆ? ನಿಜ ಹೇಳಬೇಕಂದ್ರೆ ನನಗೂ ಈ ಟೈಮ್ನಲ್ಲಿ ಅವನು ನೆನೆಸ್ಕೋತಾ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನೋಡೋಣ ಅಂತ ಈಗಷ್ಟೇ ಅವನಿಗೆ ಕಾಲ್ ಮಾಡಿದ್ದೆ. ಅವನು ಕೂಡ ಎದ್ದಿದ್ದ. ಇಷ್ಟೊತ್ತು ಅವನ ಜೊತೆನೇ ಮಾತಾಡಿ ಫೋನ್ ಇಟ್ಟು ಆಕಾಶ ನೋಡ್ಕೊಂಡು ಅವನು ನೆನ್ಪು ಮಾಡ್ಕೋತಾ ಇರಬೇಕಾದ್ರೇ ನೀನು ಬಂದಿದ್ದು ಎಂದು ಸುಳ್ಳು ಹೇಳಿದಳು. ಸರಿ, ನಂಗೆ ತುಂಬ ನಿದ್ದೆ ಬರ್ತಾಯಿದೆ, ಬಾ ಮಲ್ಗೋಣ ಎಂದು ಅವಳನ್ನು ಕರೆದುಕೊಂಡು ಒಳಗೆ ಬಂದು ಮತ್ಯಾವ ಮಾತಿಗೂ ಅವಕಾಶ ಕೊಡದೆ ಭರಣಿಯ ಪಕ್ಕ ಮಲಗಿದಳು. ಅಂದು ಸೋಮವಾರ ಅಮ್ಮು ಮನೆಗೆ ಬರುವುದಾಗಿ ಮೊದಲೇ ತಿಳಿಸಿದ್ದರಿಂದ ತನ್ನನ್ನು ಪಿಕ್ ಮಾಡಲು ನೀನೇ ಬರಬೇಕು ಎಂದು ಖುದ್ದಾಗಿ ಆರ್ಡರ್ ಮಾಡಿದ್ದರಿಂದ ಅಂದು ಆಫೀಸ್ಗೆ ರಜೆ ಹಾಕಿದ್ದ ಮೃತ್ಯು. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಅವಳನ್ನು ಕರೆತರಲು ಏರ್ಪೋರ್ಟ್ ಕಡೆ ಕಾರ್ ಡ್ರೈವ್ ಮಾಡುತ್ತಿದ್ದವನ ಕಣ್ಣಿಗೆ ಗೌರವ್ ಬಿದ್ದಿದ್ದ. ಅಂದು ಅದೀರಾ ಜೊತೆಯಲ್ಲಿ ಇದ್ದ ಹುಡುಗ ಇವನೇ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ಕೋಪ ಜರ್ರೆಂದು ಏರಿತ್ತು. ಕಾರಿನಿಂದ ಇಳಿದು ನೇರವಾಗಿ ಅವನಿರುವಲ್ಲಿಗೆ ನಡೆದು ಗೌರವ್ ಕಾಲರ್ಗೆ ಕೈ ಹಾಕಿದ ಮೃತ್ಯು. ಮುಂದುವರಿಯುವುದು.